ವರ್ಷ ಪೂರ್ತಿ ಬೆಳೆದಿರುವಂತಹ ಬೆಳೆಗಳಿಗೆ ತಕ್ಕ ಬೆಲೆ ಕೊಡ್ರಿ ಅಂತಂದ್ರೆ ನಿಮ್ಮದ್ರಾಗ ನೀವು ಫ್ಯಾಕ್ಟ್ರಿದೊಳಗೆ ನಮ್ಗೇನು ಅರ್ಧ ಪಾಲ್ ಕೊಡ್ರಿ ಅಂತ ಕೇಳ್ತೀವಿ. ಏನ್ ಕೇಳ್ತಿದಾರೆ ರೈತರು ಕೇಳ್ತಿರೋದು ಒಂದು ಟನ್ನಿಗೆ 3500 ಮಾಡಬೇಕಂತ ಕೇಳ್ತಿದ್ದಾರೆ. ಬಟ್ ನೀವು 4 ದಿನ ಆಯಿತು ರೈತರು ಈ ಹೋರಾಟಕ್ಕೆ ಯಾವುದೇ ಒಂದು ರೆಸ್ಪಾನ್ಸ್ ಬರ್ತಿಲ್ಲ. ಕಂಪ್ನಿ ಕಡೆಯಿಂದ ಯಾವುದೇ ಒಂದು ರಾಜಕಾರಣಿಗಳಿಂದ ಬರ್ತಿಲ್ಲ. ಯಾಕೆ ಬೇಕು ನಮಗೆ ಈ ರಾಜಕಾರಣಿಗಳು? ರೈತರ ಪರ ನಮ್ಮ ಸರ್ಕಾರ ಐತೆ, ರೈತರ ಪರ ನಮ್ಮ ಸರ್ಕಾರ ಐತೆ ಅಂತೇಳಿ ಭಾಷಣದಲ್ಲಿ ಹೇಳೋದಲ್ಲ. ಈ ರೈತರ ಈ ಬೀದಿಗೆ ಬಿದ್ದಾರೆ, ಇವಾಗ ರೈತರ ರೋಡಿಗೆ ಬಿದ್ದಾರೆ. ಯಾರು ಒಬ್ಬರನ್ನು ಕೂಡ ಇದು ಮಾಡತ್ತಿಲ್ಲ. ನೋಡ್ರಿ, ನಮ್ಮ ಕರ್ನಾಟಕ ರಾಜ್ಯದೊಳಗ ಒಂದು ತಿಳಿಯವಲ್ದು ನಮಗ. ನಾವು ಕಷ್ಟಪಟ್ಟು ಬೆಳೆದಂತ ಬೆಳೆಗಳಿಗೆ ಒಂದು ಬೆಲೆ ಸಿಗೋವಲ್ದು. ನಮ್ಮ ಹೋರಾಟದ ವೇದಿಕೆಗೆ ಯಾವ್ದ ರಾಜಕಾರಣಿ ಬರುವ ಮುಂದ ಬೆಲೆ ಘೋಷಣೆ ಆಗುತ್ತಕ್ಕ ನೀವು ಹೋಗಂಗಿಲ್ಲ ಅಂದ್ರೆ ಅಷ್ಟ ಬರಬೇಕು. ಸ್ವತಃ ಒಂದು ಪ್ರಾಣವನ್ನೇ ತ್ಯಾಗ ಮಾಡುವಂತ ಸ್ಥಿತಿಯಲ್ಲಿ ರೈತ ವಿಷ ಕುಡಿದ್ರು ಸಹಿತ ನಿಮಗೆ ಬುದ್ಧಿ ಬರೋಲ್ದು. ಫ್ಯಾಕ್ಟ್ರಿದವ್ರಿಗಾಗ್ಲಿ ರಾಜಕಾರಣಿದವ್ರಿಗಾಗ್ಲಿ ಇಷ್ಟೆಲ್ಲ ಕಷ್ಟಪಟ್ರು ನೀವು ಒಬ್ಬ ರೈತರ ಮಕ್ಕಳಾದ್ರೂ ನಿಮಗೆ ಇಷ್ಟೊಂದು ಕಷ್ಟ ತಿಳಿತ ನೋಡ್ರಿ. ರೈತರ ರೋಡಿಗೆ ಬಿದ್ದ ಹೋರಾಟ ಮಾಡಿದ್ರು ಕೂಡ ನಿಮ್ಗೆ ಅರಿವು ಬರೋವಲ್ದು. ಅಷ್ಟೊಂದು ನೀವು ಕ್ರೂರ ತೋರ್ಲತ್ತೀರಿ. ಎಲ್ಲಾ ರೈತರು ಒಂದಾಗ್ಬೇಕ. ಎಲ್ಲಾ ರೈತರು ಒಂದಾದ ನಿಂತೇವಪ್ಪ ಅಂತಂದ್ರೆ ಇಡೀ ಕರ್ನಾಟಕ ರಾಜ್ಯ ಎಲ್ಲ ಇಡೀ ಭಾರತ ದೇಶನೇ ಬಂದ್ ಮಾಡೋವಂಥ ತಾಕತ್ತ ಈ ರೈತರಿಗೆ ಐತಿ. ರೈತರ ತಾಳ್ಮೆ ಭಾಳ ಚೆಕ್ ಮಾಡಕತ್ತೀರಿ. ನಿಮಗೆ ರೈತರ ತಾಕತ್ತ ತೋರಿಸ್ಬೇಕಾಗತ್ತೆ. ರೈತ ಹೋರಾಟಕ್ಕೆ ಸಪೋರ್ಟ್ ಮಾಡ್ಬೇಕಂತೇಳಿ ನಂದೂ ಒಂದು ಸಪೋರ್ಟ್ ಇರ್ತದೆ ನೋಡ್ರಿ. ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿಂತ ನಾನು ಮಾತಾಡಿದ್ದೀನಿ. ನಾನು ಒಬ್ಬ ಯುವ ರೈತ ಇದ್ದೀನಿ. ಸಪೋರ್ಟ್ ಮಾಡಕ್ಕೆ ನಾನು ಎನಿ ಟೈಮ್ ಸಿದ್ಧ ಅಂತ ಹೇಳ್ತೀರಿ. ಈ ರೈತರಿ ಹೋರಾಟ ಆದಷ್ಟು ಬೇಗ ಜಯ ಸಿಗಲಿ ಅಂತ ಹೇಳ್ತಾ ನಮ್ಮ ಎಲ್ಲ ಕಂಟೆಂಟ್ ಕ್ರಿಯೇಟರ್ಗಳಿಗೆಲ್ಲ ಕೇಳ್ಕೊತಾ ನಾನು ಒಬ್ಬ ರೈತನಾಗಿ ಬೇಡ್ಕೊಳತ್ತೀನಿ. ರೈತರಿಗೆ ಆದಷ್ಟು ಬೇಗ ಜಯ ಸಿಗ್ತದ. ರೈತರಿಗೆ ಎಂದು ನೀವು ಕಂಪ್ನಿ ಮಿಲ್ಗಳೆಲ್ಲ ಬಂದ್ ಮಾಡ್ಕೊಂಡು ಹೋದ್ರೆ ನಮ್ಗೆ ಏನ್ ಅಂಜಿಕಿಲ್ಲ. ತಿಳ್ಕೊರಿ, ನಮ್ಮಲ್ಲಿ ಎತ್ತುಗಳು ಎಮ್ಮಿಗಳು ಅದಾವ, ಅಲ್ಲಿ ಅದಕ್ಕೆ ಸಾಕ್ತಿವಿ ನಾವು. ನಿಮಗ ಅಂತದ ನಾವ್ ಏನ್ ಕೇಳಕತ್ತೀವಿ? ನಾವು ಬೆಳೆದಿರೋ ವರ್ಷ ಪೂರ್ತಿ ಬೆಳೆದಿರುವಂತಹ ಬೆಳೆಗಳಿಗೆ ತಕ್ಕ ಬೆಲೆ ಕೊಡ್ರಿ ಅಂತಂದ್ರೆ ನಿಮ್ಮದ್ರಾಗ ನೀವು ಫ್ಯಾಕ್ಟ್ರಿದೊಳಗೆ ನಮ್ಗೇನ್ ಅರ್ಧ ಪಾಲ್ ಕೊಡ್ರಿ ಅಂತ ಕೇಳ್ತೀವಿ. ನಾವು ಬೆಳೆದಂತ ಬೆಳೆಗಳಿಗೆ ತಕ್ಕ ಬೆಲೆ ಕೊಡಂತ ಹೇಳೋದು ನಮ್ದು ಕರ್ತವ್ಯ ಐತಿ. ರೈತ ಬೆಳೆದಂತ ಬೆಳೆಗಳು ಸಹ ನಾವು ಅದಕ್ಕೆ ಬೆಲೆ ತಗೋಬೇಕಂತಂದ್ರೆ ರೋಡಿಗಿಳಿಬೇಕು. ಎಲ್ಲದಕ್ಕೂ ಒಟ್ಟಾರೆ ರೈತ ಯಾವ ರೋಡಿಗಿಳಿದು ವಿಷ ಕುಡಿದು ಸಾಯ ತನಕ ಅಂದ್ರೂ ಯಾರಿಗೆ ಬುದ್ಧಿ ಬರಲ್ಲ. ಒಂದು ಫ್ಯಾಕ್ಟ್ರಿದವ್ರಿಗೆ ಬುದ್ಧಿ ರಾಜಕೀಯ ಆಗ್ಬೇಕ್ರಿ ಇಂಥ ಸರ್ಕಾರಗಳಿಗೆ. ನಾವು ಓಟ್ ಹಾಕಿ ಬೆಳೆಸಂತ ಸರ್ಕಾರಗಳನ್ರಿ ಇವು. ನಾವು ಹೆಂಗಂತಂದ್ರೆ ರೈತರ ಪರ ಯಾವುದೇ ಒಂದು ಸರ್ಕಾರ ಇಲ್ಲ, ರೈತನೇ ಒಂದು ದೊಡ್ಡ ಸರ್ಕಾರ ಆಗಿ ಮುಂದೆ ಮಾಡ್ಬೇಕಂತ ನಾನು ಹೇಳಕ್ ಇಷ್ಟಪಡ್ತೀನಿ. ರೈತರ ಈ ಹೋರಾಟಕ್ಕೆ ನಂದ ಪೂರ್ತಿ ಬೆಂಬಲ ಇರ್ತದೆ ನೋಡ್ರಿ. ಎಲ್ಲರೂ ಸಪೋರ್ಟ್ ಮಾಡ್ರಿ. ಎಲ್ಲ ಒಂದು ವಿಡಿಯೋ ಮಾಡೋರು ಕಂಟೆಂಟ್ ಕ್ರಿಯೇಟರ್ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ರೈತರಿಗೆ ಜಯವಾಗ್ಲಿ ಅಂತ ಹೇಳ್ತೀನಿ ನೋಡ್ರಿ. ಈ ರೈತರ ಹೋರಾಟಕ್ಕೆ ಜಯ ಸಿಗ್ತದೆ ಅಂತ ಹೇಳ್ಕತ್ತ ನಂದು ಒಂದು ಬೆಂಬಲ ಇರ್ತದೆ ಅಂತ ಹೇಳ್ತಾ ಎಲ್ಲರಿಗೂ ರೈತರಿಗೆ ಜಯವಾಗ್ಲಿ ಅಂತ ಹೇಳ್ತಾ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತೀನಿ ನೋಡ್ರಿ. ನೇಗಿಲ ಯೋಗಿಯ ಬೆಳೆಯಲ್ಲ ಅವಳ ಮುಡಿಗೆ ಕುಸುಮಗಳು.